ಅದು ಸಾರ್ವಜನಿಕ ವಾಸಸ್ಥಳ. ಆ ಸ್ಥಳದಲ್ಲೇ ಕಳೆದ ಕೆಲವು ತಿಂಗಳಿನಿಂದ ಕುರಿ ಸಂತೆ ನಡೆಯುತ್ತಿದ್ದು, ಇದಕ್ಕೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದರೆ ಮತ್ತೊಂದೆಡೆ ವ್ಯಾಪಾರಸ್ಥರು ಕೂಡ ವಿರೋಧ ಮಾಡುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಜಾಣಕುರುಡು ಪ್ರದರ್ಶಿಸುತ್ತಿದ್ದಾರೆ. ಹಾಗಿದ್ರೆ ಆ ಕುರಿ ಸಂತೆ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕುರಿ ಸಂತೆಗೆ ಸಾರ್ವಜನಿಕರು ವ್ಯಾಪಾರಸ್ಥರ ವಿರೋಧ. ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದ ದುರ್ಗಿಗುಡಿಯಲ್ಲಿ ನಡೆಯುವ ಕುರಿ ಸಂತೆ. ಈ ಸ್ಥಳದಲ್ಲಿ ಕುರಿ ಸಂತೆ ಬೇಡ ಎಂದು ವ್ಯಾಪಾರಸ್ಥರು, ಸಾರ್ವಜನಿಕರ ವಿರೋಧ. ಸಾರ್ವಜನಿಕ ಸ್ಥಳದಲ್ಲಿ ನಡೆಯುತ್ತಿರುವ ಕುರಿ ಸಂತೆಯಿಂದ ನಿರ್ಮಾಣವಾಗಿರುವ ಟ್ರಾಫಿಕ್ ಜಾಮ್. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ಪಟ್ಟಣದ ದುರ್ಗಿಗುಡಿಯಲ್ಲಿ. ಹೌದು, ಇಷ್ಟು ದಿನ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ನಡೆಯುತ್ತಿದ್ದ ಕುರಿ ಸಂತೆಯನ್ನು ಪುರಸಭೆ ಅಧಿಕಾರಿಗಳು ದುರ್ಗಿಗುಡಿಗೆ ಸ್ಥಳಾಂತರಿಸಿದ್ದರು. ಆದರೆ ಈಗ ನಡೆಯುತ್ತಿರುವ ಕುರಿ ಸಂತೆ ಸಾರ್ವಜನಿಕ ವಾಸಸ್ಥಳದಲ್ಲಿದ್ದು, ಅಲ್ಲಿನ ನಿವಾಸಿಗಳಿಗೆ ತೊಂದರೆ ಉಂಟಾಗಿದೆ. ವಿವಿಧ ಭಾಗಗಳಿಂದ ಸಾವಿರಾರು ಜನ ವ್ಯಾಪಾರಸ್ಥರು ಹಾಗೂ ಖರೀದಿದಾರರು ಕುರಿ ಸಂತೆಗೆ ಬರುವುದರಿಂದ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದೆ. ಇದರಿಂದಾಗಿ ವಾಯು ವಿಹಾರಿಗಳಿಗೆ, ಶಾಲಾ ಮಕ್ಕಳಿಗೆ ಹಾಗೂ ಆಸ್ಪತ್ರೆಗೆ ಹೋಗುವ ರೋಗಿಗಳಿಗೆ ತೊಂದರೆ ಉಂಟಾಗಿದ್ದು, ಕುರಿ ಸಂತೆಯನ್ನ ಬೇರೆ ಕಡೆಗೆ ಸ್ಥಳಾಂತರಿಸುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಏನಿಲ್ಲಿ ಸ್ಟೇಡಿಯಂ ಆಪೋಸಿಟ್ ಪಾರ್ಕ್ ಕುರಿ ಮಾರ್ಕೆಟ್ ಮಾಡಿರಲ್ಲ, ಅದರ ಅಪೋಸಿಟ್ ನಾವು ವಾಸವಾಗಿದ್ದೀವಿ. ಬಟ್ ಕುರಿ ಮಾರ್ಕೆಟ್ ಪ್ರಾರಂಭವಾದ್ದರಿಂದ ಸ್ವಲ್ಪ ನಮಗೆ ತುಂಬ ಸಮಸ್ಯೆ ಆಗ್ತಿದೆ. ಬೆಳಗ್ಗೆ ಹೋಗೋದು ಬರೋದು, ನಾವಿಲ್ಲೇ ಹೋಗಿ ಬರೋದಿದೆ, ಆಸ್ಪತ್ರೆಗೆ ಹೋಗೋದಿದೆ. ಆಮೇಲೆ ತುಂಬಾ ಸಮಸ್ಯೆ ಆಗ್ತಿದೆ. ಎಸ್ಪೆಷಲಿ ಸಂಜೆ ಅಂತೂ ಕೆಟ್ಟದಾಗಿ ಆರು ನೋಡ್ಕೊಂಡು ವೆಹಿಕಲ್ಗಳು ಓಡಾಡ್ತಿದ್ದಾವೆ, ತುಂಬ ಆಕ್ಸಿಡೆಂಟ್ಗಳು ಆಗ್ತಿದ್ದಾವೆ. ಇಲ್ಲಿ ಕೂಡ ನಮ್ಮದು ಹಿಂದೆ ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿ ಕಾಲು ಫ್ರ್ಯಾಕ್ಚರ್ ಆಗಿದೆ. ಅದು ಇದರಿಂದ ಅಲ್ಲ, ಬಟ್ ಈ ರೋಡಲ್ಲಿ ಆಗಿರೋದು. ಬಟ್ ಇದರಿಂದ ಸ್ವಲ್ಪ ಸಾರ್ವಜನಿಕ ಬೆಳಿಗ್ಗೆ ಅಂದರೆ ಭಾಳ ಸಮಸ್ಯೆ ಆಗ್ತದೆ ಸರ್. ಇಲ್ಲಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ, ಇಲ್ಲಿ ಟ್ರಾಫಿಕ್ ಆಗದಂಗೆ. ಬಟ್ ಕುರಿ ಮಾರ್ಕೆಟ್ ಅವ್ರು ಮಾಡ್ಕೊಳ್ಳಿ, ಬಟ್ ಇಲ್ಲಿ ಈ ರೋಡಿಗೆ ಪ್ರಾಬ್ಲಮ್ ಆಗಬಾರ್ದು. ಓಡಾಡೋ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾಯಿದೆ. ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಿದರೆ ಸೂಕ್ತ, ಅಥವಾ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಈ ಹೊನ್ನಾಳಿ ಸಿಟಿಯಲ್ಲೇ ಇಂಥ ನಿರ್ಜನವಾದ ಸ್ಥಳ ಎಲ್ಲೂ ಇಲ್ಲ. ಇಡೀ ಹೊನ್ನಾಳಿ ಸಿಟಿಯಲ್ಲಿ ಇದು ಆ್ಯಕ್ಚುಲು ಸಾರ್ವಜನಿಕ ಉದ್ಯಾನವನ ಮಾಡಬೇಕಂತ ಕಾದಿರಿಸಿದ ಸ್ಥಳ ಇದು. ಆ್ಯಕ್ಚುಲಿ ಸಾರ್ವಜನಿಕ ಉದ್ಯಾನವನಕ್ಕೆ ದುಡ್ಡು ಬಂದಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ, ನನಗೇನು ಗೊತ್ತಿಲ್ಲ. ಬಟ್ ಇದು ಭಾಳ ಒಳ್ಳೆ ಸುಸಜ್ಜಿತವಾದ ಪ್ಲೇಸು. ಬೆಳಗಿನ ಜಾವ 5 ಗಂಟೆಯಿಂದ ಬೆಳಗ್ಗೆ 9 ಗಂಟೆವರೆಗೂ ಸುಮಾರು 250ರಿಂದ 300 ಜನ ವಾಕ್ ಬರ್ತಾರೆ. ಹೆಂಗಸರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ಬರ್ತಾರೆ, ಸಂತೋಷ ವಾಕ್ ಮಾಡ್ಕೊಂಡು ಹೋಗ್ತಾರೆ. ಬುಧವಾರ ದಿವಸ ಬೆಳಗ್ಗೆ ವಾಕ್ ಬರೋದು ಕಷ್ಟ, ಹೋಗೋದು ಕಷ್ಟ, ರೋಡ್ ಬ್ಯುಸಿ ಆಗ್ತದೆ. ಆಮೇಲೆ ಈ ಕಡೆ ಗುರುಕುಲ ಶಾಲೆ ಇದೆ, ವಿಜಯ ಶಾಲೆ ಇದೆ, ಆಮೇಲೆ ಮಾರಿಕೊಪ್ಪ, ಎರಳ್ಳಿ, ಹತ್ತೂರಿಗೆ ಹೋಗೋ ಎಲ್ಲ ಈ ರೋಡು ಭಾಳ ಬ್ಯುಸಿ ಆಗ್ತದೆ. ವೆಹಿಕಲ್ಗಳು ರೋಡ್ ತುಂಬ ಎಲ್ಲೆಲ್ಲೂ ನಿಲ್ಲಿಸ್ತಾರೆ. ಮಾರಿಕೊಪ್ಪ ಕಡೆಯಿಂದ ಅತಿ ಸ್ಪೀಡಾಗಿ ವೆಹಿಕಲ್ಗಳು ಬರ್ತವೆ. ಈಗ ನನ್ನ ಕಣ್ಣೆದುರಿಗೆ ಒಂದು ಬೈಕ್ ಆಕ್ಸಿಡೆಂಟ್ ಆಗ್ತಿತ್ತು, ಒಂದು ಕೂದಲು ಎಳೆಯಲ್ಲಿ ತಪ್ಪಿತು. ಆ ಕಡೆಯಿಂದ ಬೈಕ್ನಲ್ಲಿ ಬರ್ತಾನೆ, ಈ ಕಡೆಯಿಂದ ಎಕ್ದಮ್ ಪಾರ್ಕಿಂಗ್ ನಿಲ್ಸ್ಕೊಂಡು ಜೀಪ್ ತೆಗೆದ ವೆಹಿಕಲ್, ಪೂರ್ಣಾದ ಗಾಡಿನ. ಆ ರೀತಿ ಭಾಳ ತೊಂದರೆ, ಅನಾನುಕೂಲ ಆಗ್ತಾಯಿದೆ. ಹೊನ್ನಾಳಿ ಹಿತೈಷಿಗಳು, ಹೊನ್ನಾಳಿ ಶಾಸಕರು ಹಾಗೂ ಹೊನ್ನಾಳಿ ನಾಗರಿಕರು ಇದನ್ನು ಮನಸ್ಸು ಮಾಡಿ ಸಾರ್ವಜನಿಕ ಉದ್ಯಾನವನ ಮಾಡಿದರೆ ಇಡೀ ಹೊನ್ನಾಳಿ ಪಟ್ಟಣದ ಜನತೆಗೆ ಬಂದು ವಾಕ್ ಮಾಡಿ ಸ್ವಲ್ಪ ಕುತ್ಕೊಂಡು ವಿಶ್ರಾಂತಿ ಪಡೆದು ನೆಮ್ಮದಿಯಿಂದ ಹೋಗ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಹೊನ್ನಳ್ಳಿ ಪಟ್ಟಣದಲ್ಲಿ ನಡೆಯುವ ಕುರಿ ಸಂತೆ ಅತ್ಯಂತ ದೊಡ್ಡ ಕುರಿ ಸಂತೆಯಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಕುರಿಗಳನ್ನ ಕೊಳ್ಳಲು ಸಾಕಷ್ಟು ಜನರು ಕುರಿ ಸಂತೆಗೆ ಬರುತ್ತಾರೆ. ದೊಡ್ಡ ಮಟ್ಟದ ಕುರಿ ಸಂತೆ ನಡೆಯುವುದರಿಂದ ಕುರಿ ಸಂತೆಯನ್ನ ಎಪಿಎಂಸಿ ಜಾಗದಲ್ಲಿ ನಿರ್ಮಾಣ ಮಾಡಲು ನಿಶ್ಚಯವಾಗಿದ್ದರೂ ಅಧಿಕಾರಿಗಳು ಏಕಾಏಕಿ ದುರ್ಗಿಗುಡಿ ಪಾರ್ಕ್ಗೆ ಏಕೆ ಶಿಫ್ಟ್ ಮಾಡಿದ್ದಾರೆಂದು ವ್ಯಾಪಾರಸ್ಥರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಕುರಿಗಳಿಗೆ ನೆರಳಿನ ವ್ಯವಸ್ಥೆಯಾಗಲಿ, ನೀರಿನ ವ್ಯವಸ್ಥೆಯಾಗಲಿ ಯಾವುದೂ ಇಲ್ಲದೇ ಇರುವುದರಿಂದ ತೊಂದರೆ ಉಂಟಾಗಿದ್ದು, ಸರಿಯಾದ ವ್ಯವಸ್ಥೆ ಮಾಡಿಕೊಡುವಂತೆ ವ್ಯಾಪಾರಸ್ಥರು ಮನವಿ ಮಾಡಿದ್ದಾರೆ. ಅಲ್ಲಿ ಚೆನ್ನಾಗತ್ರಿ, ಅಲ್ಲಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಹತ್ರ ಅಲ್ರಿ, ವ್ಯಾಪಾರ ಚೆನ್ನಾಗದ. ಇಲ್ಲಿ ಒಟ್ಟು ಹೊರಗೆ ಆಕತ್ತಲ್ರಿ, ಜನಕ್ಕೆ ರೈತರಿಗೆ ಬರೋಕ್ಕೆ ಸರಿ ಹೋಗಲ್ಲ. ರೈತರಿಗೆ ದೂರ ಆಕತ್ತಲ್ಲ ಬರೋಕೆ, ಅದಕ್ಕಾಗಿ ಬರೋದು ಇದು ಮಾಡಕತ್ತಲ್ರ. ಹಂಗೆ ಅಲ್ಲೇ ಹಾಕಿದ್ರೆ ನೀವು ಭಾಳ ಚಲೋ ರೀ. ಆದ್ರೆ ಇವರು ಮಾಡ್ಕೊಡಂಗಿಲ್ಲ. ಆದ್ರೆ ಸರ್ ಇದು ಐತ್ರಿ, ಚೆನ್ನಾಗೈತಿ. ಇಲ್ಲ ಇದನ್ನ ಮಾಡಿದ್ರೆ ಗೇಟ್ ಇನ್ನೊಂದು ಮಾಡಿ ಕೊಡ್ಬೇಕು. ಒಂದು ಕಡೆ ಗಾಡಿ ಹೋಗುತ್ತೆ, ಒಂದು ಕಡೆ ಕುರಿ ಬಿಡಕ್ಕೆ.
ಮಾಡಿ ಚೆನ್ನಾಗುತ್ತೆ. ಇನ್ನೊಂದು ಗೇಟ್ ತುಂಬ ಐತ್ರಿ, ಬೇಕಾದ್ರೆ ಗಾಡಿ ಹೊಡ್ಯಾಕ ಅಂದ್ರೆ ಹಂಗಲ್ರಿ, ಮುಂದೆ ಬಂದು ನಿಲ್ತಾರ, ಇಲ್ಲೇ ನಿಂತು ಬಿಡ್ತಾರ. ಈಗ ಆ ಕಡೆ ಹಿಂಬ ಐತಲ್ಲ, ಅಲ್ಲೊಂದು ಗೇಟ್ ತೆಗೆದು ಬಿಡ್ಬೇಕು. ಆ ಕಡೆ ಬಂದು ಅಲ್ಲಿ ಬರ್ತಾರೆ, ಈ ಕಡೆ ಇಲ್ಲಿ ಬನ್ನಿ, ಅಲ್ಲಿ ಫುಲ್ ಹೋಟೆಲ್ ನಿಲ್ತದೆ. ಆದ್ರೆ ಅದು ಒಂದು ಇಟ್ಟಿರ್ತಲ್ರಿ, ಅದು ಮಾಡುತ್ತೆ ರೈತರಿಗೆ ಚಲೋ ಆಗ್ತದೆ, ಚೆನ್ನಾಗತ್ತೆ. ಬಡವ್ರು ಬಗ್ರು ಇರ್ತಾರ, 50 ರೂಪಾಯಿ ಕೇಳ್ತಾರೆ ಆಟೋದವ್ರು. ಅಲ್ಲೇ ಇಳಿದು ಅಲ್ಲೇ ತಗೊಂಡು ಖಾಸಗಿ ಬಸ್ಗೆ ಅವ್ರು ಹೋಗ್ಬಿಡ್ತಾರೆ. ಮೊದಲು ಕುರಿ ಸಂತೆ ಸಣ್ಣ ಜಾಗದಲ್ಲಿ ನಡೆಯುತ್ತಿತ್ತು. ಮಾರಾಟ ಪ್ರಕ್ರಿಯೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದ್ದರಿಂದ ಸಂತೆ ಕೂಡ ದೊಡ್ಡ ಜಾಗದಲ್ಲಿ ನಡೆಯಲಿ ಎಂದು ದುರ್ಗಿಗುಡಿ ಪಾರ್ಕ್ ಜಾಗಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಈ ನಡೆಯುತ್ತಿರುವ ಕುರಿ ಸಂತೆ ತಾತ್ಕಾಲಿಕವಾಗಿದ್ದು, ಕೆಲವೇ ದಿನಗಳಲ್ಲಿ ಸೂಕ್ತ ಸ್ಥಳದಲ್ಲಿ ಕುರಿ ಸಂತೆ ನಿರ್ಮಾಣ ಮಾಡುವುದಾಗಿ ಪುರಸಭೆ ಮುಖ್ಯಾಧಿಕಾರಿಗಳು ಹೇಳುತ್ತಾರೆ. ನಮಸ್ಕಾರ. ಹೊನ್ನಾಳಿ ಪಟ್ಟಣದ ನಾಗರಿಕರಿಗೆ ಈ ಮೂಲಕ ತಿಳಿಪಡಿಸಿದ್ದೇನೆಂದರೆ, ಈ ಕುರಿ ಸಂತೆನಲ್ಲಿ ತುಂಬ ಟ್ರಾಫಿಕ್ಕಿಗೆ ತೊಂದರೆ ಆಗ್ತೈತೆ. ಶಾಲಾ ಮಕ್ಕಳು ಬಸ್ಗಳಿಗೆ ತೊಂದರೆ ಆಗ್ತಿದೆ. ಮತ್ತು ಅಲ್ಲಿ ನಾವು ಇವತ್ತು ಬೆಳಗ್ಗೆ ನೋಡ್ದಂಗೆ ಆ ಬೈಕುಗಳೆಲ್ಲ ಜಾನುವಾರುಗಳನ್ನೆಲ್ಲ ತಗೊಂಬಂದು ಗಾಡಿಗಳನ್ನೆಲ್ಲ ರೋಡ್ ಸೈಡ್ಗೆ ನಿಲ್ಲಿಸ್ತಿರೋದು, ಆಮೇಲೆ ಬೈಕುಗಳು ರೋಡ್ಗೆ ನಿಲ್ಲಿಸ್ತಿರೋದನ್ನು ನಾವು ನೋಡಿದ್ದೀವಿ. ಈ ಬಗ್ಗೆ ನಾನು ಅಧ್ಯಕ್ಷರ ಹತ್ರ ಚರ್ಚೆ ಮಾಡಿದ್ದೀನಿ. ಈಗ ನಮಗೆ ಸಾರ್ವಜನಿಕರು ನಮ್ಮ ಜೊತೆಗೆ ಸಹಕರಿಸ್ಬೇಕು ಅಂತಂದೇಳಿ ನಾನು ಈ ಮೂಲಕನೂ ಕೇಳ್ಕೊಂತಿದ್ದೀನಿ. ಯಾಕಂದರೆ ಒಳಗಡೆ ಫೀಲ್ಡಲ್ಲಿ ತುಂಬ ಜಾಗ ಖಾಲಿ ಇದೆ, ಯಾರೂ ಒಳಗಡೆ ಹೋಗ್ತಾ ಇಲ್ಲ, ಎಲ್ಲ ಹೊರಗೆ ಬರ್ತಾ ಇದ್ದೀರಾ. ಬರ್ತಿರೋದನ್ನ ಒಂದು ಸ್ವಲ್ಪ ತಡೆಗಟ್ಟಿದರೆ ಒಂದು ವ್ಯವಸ್ಥಿತವಾಗಿ ಒಂದು ಮಾರುಕಟ್ಟೆ ಜಾಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಕೆಲವರು ಹೇಳಿದರೆ ಇದು ಉದ್ಯಾನವನ ಜಾಗ ಅಂತಂದೇಳಿ. ಹೌದು, ಅದು ಉದ್ಯಾನವನಕ್ಕೆ ಅಂತಲೇ ಮೀಸಲಿರುವಂಥ ಜಾಗ. ನಾವು ಈ ಹಿಂದೆ ಈಗ ಆಲ್ರೆಡಿ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಮಾರ್ಕೆಟಿಗೆ ಅಂತಂದೇಳಿ ಹರಾಜು ಮಾಡಿದ್ವಿ. ಅಲ್ಲಿ ತುಂಬ ಕಿಷ್ಕಿಂದೆ ಆಗ್ತಾ ಇತ್ತು. ಮತ್ತು ನನಗೆ ಒಂದು ಸರಿ ಅದು ಇಷ್ಟೊಂದು ವ್ಯಾಪಾರ ನಡೆಯುತ್ತಾ ಅನ್ನೋದು ಆಶ್ಚರ್ಯಕರವಾಗಿಯೂ ಇತ್ತು. ಅದು ಇಲ್ಲಿ ಕಿಷ್ಕಿಂದೆ ಆಗುತ್ತೆ, ಅಲ್ಲಿ ಬಯಲಿರೋದ್ರಿಂದ ಆರಾಮಾಗಿ ಅಲ್ಲಿ ಇದು ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಉದ್ಯಾನವನಕ್ಕೆ ಅಂತ ಮೀಸಲಿಟ್ಟಿರೋ ಜಾಗನ ತಾತ್ಕಾಲಿಕವಾಗಿ ಸಾರ್ವಜನಿಕರಿಗೂ ಮತ್ತು ವ್ಯಾಪಾರಸ್ಥರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಅದು ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿರುತ್ತದೆ. ಅದಕ್ಕೆ ಈಗ ಇನ್ನೊಂದ್ಸರಿ ಕೇಳ್ಕೊಂತಿದ್ದೀನಿ ಎಲ್ಲರಿಗೂ, ದಯವಿಟ್ಟು ಸಾರ್ವಜನಿಕರು, ವ್ಯಾಪಾರಸ್ಥರು ಎಲ್ಲರೂ ಸಹಕರಿಸ್ರಿ. ಆದಷ್ಟು ಒಳಗಡೆನೇ ಹೋಗಿ ವ್ಯಾಪಾರ ಮಾಡೋ ಅಂಥ ಒಂದು ವ್ಯವಸ್ಥೆ ನಾವು ಇದು ಮಾಡೋಣ. ಈ ಬಗ್ಗೆ ನಾವೇನಾದರೂ ಮುನ್ಸಿಪಾಲ್ಟಿಯಿಂದ ನಿಮಗೆ ಕುಡಿಯೋ ನೀರಿನ ಸೌಕರ್ಯ ಆಗಿರ್ಬೋದು, ಆಮೇಲೆ ಅಲ್ಲಿ ಸ್ವಚ್ಛತೆ ಆಗಿರ್ಬೋದು, ಅದನ್ನು ನಾವು ನಿಭಾಯಿಸ್ತೀವಿ ಅಂತೇಳಿ. ಒಟ್ಟಿನಲ್ಲಿ ಕುರಿ ಸಂತೆಯನ್ನ ಸಾರ್ವಜನಿಕ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ದರಿಂದ ಸಾರ್ವಜನಿಕರು, ವ್ಯಾಪಾರಸ್ಥರಿಗೆ ತೊಂದರೆ ಉಂಟಾಗಿದೆ. ಇನ್ನಾದರೂ ಅಧಿಕಾರಿಗಳು ಸೂಕ್ತ ಜಾಗದಲ್ಲಿ ಕುರಿ ಸಂತೆ ನಿರ್ಮಾಣ ಮಾಡಿ ಆದಷ್ಟು ಬೇಗ ಕುರಿ ಸಂತೆಯನ್ನ ಸ್ಥಳಾಂತರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ.